ಸಾಪಾ ಹಜಿಯಾಂಗ್ ಮುಗಿಸ್ಕೊಂಡು ಕ್ಯಾಪಿಟಲ್ ಆಫ್ ವಿಯೆಟ್ನಾಂ ಹನೋಯ್ಗೆ ಬಂದೆ. ವಿ ಆರ್ ಇನ್ ಹನೋಯ್. ಬೆಳಗ್ಗೆ ಎದ್ದು ಸ್ವಲ್ಪ ಶಾಪಿಂಗ್ ಮಾಡೋಣ. ತರಕಾರಿ, ಬ್ರೆಡ್ಡು, 3 ದಿನಕ್ಕೆ ಇಲ್ಲೇ ಅಲ್ವಾ ಬಂದೆ, ಇಷ್ಟೆಲ್ಲ ತೊಗೊಂಡಿದ್ದೀನಿ. ಸೊ ಆದಷ್ಟು ತೊಗೊಂಡಿದ್ದೀನಿ. ನೋಡೋಣ ಈಗ ಏನೇನು ಮಾಡೋದು, ಏನೇನು ತಿನ್ನೋದು ಅಂತ. ಏನು ಮಾಡ್ಕೊಬೋದು ನಾನು, ಬಿಕಾಸ್ ನಾನು ಇದ್ದಿದ್ದು ಒಂದು ಹೋಮ್ ಸ್ಟೇಯಲ್ಲಿ ಒಂದು ರೂಮು ಮತ್ತು ಒಂದು ಸಣ್ಣದಾಗಿ ಒಂದು ಕಿಚನ್ ಇತ್ತು. ಸೊ ಮಾಡ್ಕೊಬೋದಾಗಿತ್ತು ಅಂತ ಅನಿಸ್ತು, ಅದಕ್ಕೆ ಮಾಡಿದೆ. ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ಹೊಟ್ಟೆಗೆ ಸ್ವಲ್ಪ ಹಾಲು ಮತ್ತು ಅಮ್ಮ ಮಾಡಿಕೊಟ್ಟಿದ್ದು ಒಂದು ಪ್ರೋಟೀನ್ ಪೌಡರ್ ಫಸ್ಟ್ ಕುಡಿಯೋಣ ಅಂತ, ಆಮೇಲೆ ಬೇರೆ ಅದನ್ನು ನೋಡೋಣ. ಸೊ ಸೆಕೆಂಡ್ ಬ್ರೇಕ್ಫಾಸ್ಟ್ ಹಲಸಿನ ತೊಳೆ. ವೆರಿ ವೆರಿ ನೈಸ್. ತುಂಬ ಸ್ವೀಟ್ ಇದೆ, ಕರೆಕ್ಟಾಗಿದೆ. ಬಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇದು $30,000 I think Hanoi is very cheaper if you stay in right place actually. ಇಷ್ಟೆಲ್ಲ ಒಂದೊಂದು $100 ಆಗಿಲ್ಲ. $100 ಒಂದ್ಸರಿ ಒಂದು ಹೊತ್ತು ಊಟ ಆಗ್ಬಿಡುತ್ತೆ ಆ್ಯಕ್ಚುಲಿ. ಒಂದು ಹೊತ್ತಕ್ಕೆ ಇಲ್ಲ 2 ಹೊತ್ತಕ್ಕೆ ಇಷ್ಟಿದೆ. ನಾನು 4-5 ಸರಿ ತಿನ್ಬೋದು. ಸೂಪರ್. ಸೊ ಬ್ರೇಕ್ಫಾಸ್ಟ್ ರೆಡಿ ಇದೆ. ಟೈಮ್ ಇದ್ದರೆ ಪ್ರತಿ ಹೊತ್ತು ನಾನೇ ಅಡುಗೆ ಮಾಡ್ಕೊಂಡು ತಿಂತೀನಿ, ಮನೇಲೂ ಅಷ್ಟೇ. ಬಟ್ ವರ್ಕ್ ಲೋಡು ಟೆನ್ಷನ್ ಇದ್ದರೆ ನಾನು ನಯ ಪೈಸೆ ಕುಕ್ ಮಾಡೋಕ್ಕಾಗಲ್ಲ. ಸೊ ಐ ಫೀಲ್ ಕುಕ್ಕಿಂಗ್ ಈಸ್ ಲೈಕ್ ಎನ್ ಥೆರಪಿ. ಸೊ ಐ ರಿಯಲಿ ಎಂಜಾಯ್ ಕುಕ್ಕಿಂಗ್. ಟೈಮ್ ಇದ್ದು ಎಲ್ಲ ಐಟಮ್ಸ್ ಇದ್ದರೆ ಸೂಪರಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಫಸ್ಟ್ ಮಾಡಿದ್ದು ನಾನೇನಂದರೆ, ನನ್ನ ಬೈಸಿಕಲ್ ಸ್ವಲ್ಪ ಟ್ಯೂಬೆಲ್ಲ ಪ್ರಾಬ್ಲಮ್ ಆಗಿತ್ತಲ್ಲ, ರೆಡಿ ಮಾಡಿಸ್ಕೊಂಡು ಬಂದೆ, ರಿಲ್ಯಾಕ್ಸ್ ಮಾಡಿದೆ. ಸೊ ಸಂಜೆ ನಾನು ವಿಯೆಟ್ನಾಮಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಂತಿದ್ದು ಒನ್ ಆಫ್ ದ ಥಿಂಗ್ ವಾಸ್ ಟೇಸ್ಟಿಂಗ್ ಎಗ್ ಕಾಫಿ. ಇಂಡೋ ಚೈನಾ ವಾರ್ ನಡಿಬೇಕಾದ್ರೆ ಮಿಲ್ಕ್ ಕೊರತೆ ಇತ್ತಂತೆ. ಸೊ ಮಿಲ್ಕ್ ಕೊರತೆ ಇರೋ ಟೈಮಲ್ಲಿ ಕಾಫಿ ಹೆಂಗೆ ಮಾಡಬೇಕು ಅಂತ ಬಂದಾಗ ಜಿಯಾಂಗ್ ಅಂತ ಒಬ್ಬ ಮನುಷ್ಯ ಯಾಕ್ನ ಗ್ರೈಂಡ್ ಮಾಡಿ ಸೊ ಅದರಿಂದ ಕಾಫಿ ಮಾಡಿದಂತೆ. ಆವಾಗಿಂದ ಈ ಕಾಫಿ ಫೇಮಸ್ಸು. 1946 ಇದು ಕಾಫಿ ಸ್ಟಾರ್ಟ್ ಆಗಿದ್ದು 1946. ಸೊ ಆವಾಗಿಂದ ಇದು ತುಂಬ ಫೇಮಸ್ಸು. ಸೊ ಎಗ್ ಕಾಫಿ ಇನ್ ವಿಯೆಟ್ನಾಂ ಫೇಮಸ್. ಟೇಸ್ಟ್ ಕೂಡ ನಾಟ್ ಬ್ಯಾಡ್. ನನ್ನ ಕಾಫಿ ಎಲ್ಲ ಒಂದೇ, ನಾನು ಕುಡಿಯೋದೇ ಇಲ್ಲ ಕಾಫಿ. ಮನೆಯಲ್ಲಿ ಯಾವತ್ತೂ ಅಭ್ಯಾಸ ಆಗಿಲ್ಲ ಕಾಫಿ ಆರ್ ಟೀ. ಸೊ ಎಗ್ ಕಾಫಿನೂ ಒಂದೇ, ಮಿಲ್ಕ್ ಕಾಫಿನೂ ಒಂದೇ ನನಗೆ. ಬಟ್ ಚೆನ್ನಾಗಿದೆ. ಒರಿಜಿನಲ್ ಜಿಯಾಂಗ್ ಎಗ್ ಕಾಫಿ ಬಂದುಬಿಟ್ಟು ಹಾಟ್ ಅಂತೆ. ಸೊ ಹಾಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಕೋಲ್ಡ್ ತೊಗೊಂಡಿದ್ದೀನಿ. ಬಟ್ ಇಟ್ಸ್ ಗುಡ್. ಹನೋಯ್ಗೆ ಬರೋರು ಅಟ್ಲೀಸ್ಟ್ ಫಾರ್ ಸೇಕ್ ಆಫ್ ಒಂದು ಎಕ್ಸ್ಪೀರಿಯನ್ಸ್ಗೆ ಎಗ್ ಕಾಫಿನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಇನ್ನೊಂದು ಎಕ್ಸ್ಪ್ಲೋರ್ ಮಾಡಬೇಕಂತಿದ್ದು ನಾನು, ಈ ವಿಯೆಟ್ನಾಂ ಹನೋಯ್ ಹೋಗಬೇಕು ಅಂತಾಗಿಂದ ಏನು ಫೇಮಸ್ಸು ಅಂತ ನೋಡಿದ್ರೆ ಇಲ್ಲಿ ಬಾನ್ ಮಿ ಅಂತ ಬರ್ತಾನೆ ಇತ್ತು. ಈ ಬಾನ್ ಮಿ ಏನು, ಯಾವ ಚೆನ್ನಾಗಿರುತ್ತೆ, ಎಲ್ಲಿ ತಿನ್ನೋದು ಅಂತ ಯೋಚನೆ ಮಾಡಬೇಕಾದ್ರೆ ಬಾನ್ ಮಿ 25 ಅನ್ನೋದು ಇಲ್ಲಿ ಫೇಮಸ್ ಅಂತೆ. ಸೊ ಅದನ್ನು ತಿನ್ನೋಕ್ಕೆ ಬಂದಿದ್ದೀನಿ. ದ ಫೋರ್ತ್ ಒನ್ Number 4. ಯಾ ವೆಗನ್ ಮೀಟ್. Yeah, how about Korean and cucumber, carrot and spicy? Yes, make it spicy. Yeah. Only one, right? Only one, yes. ಬೀಫು ಪೋರ್ಕ್ ತಿನ್ನೋರಿಗೆ ಐ ಥಿಂಕ್ ವಿಯೆಟ್ನಾಮ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಬಟ್ ನಾನು ತಿನ್ನಲ್ಲ. ಸೊ ನಾನು ವೆಜ್ ಬಾನ್ ಮಿ ತೊಗೊಂಡೆ, ಟೇಸ್ಟ್ ಮಾಡಿದೆ. ಇಟ್ ವಾಸ್ ಓಕೆ. ಬೀಫು ಮತ್ತು ಪೋರ್ಕ್ ತಿನ್ನೋರಿಗೆ ತುಂಬ ಇಷ್ಟ ಆಗ್ತಾಯಿತ್ತು. ಚಿಕನ್ ಇರಲಿಲ್ಲ, ತುಂಬ ಇಷ್ಟ ಆಗ್ತಾಯಿತ್ತು ಆ್ಯಕ್ಚುಲಿ. ನಾನು ವೆಜ್ಜಿದು ಓಕೆ ಇತ್ತು ಅನಿಸ್ತು ನನಗೆ. ಬೈ ಚಾನ್ಸ್ ನೀವೇನಾದರೂ ವೆಜ್ ತಿನ್ನಬೇಕು ಬಾನ್ ಮಿ ಅಂದರೆ ಹೋಗಬೇಡಿ. ಪೋರ್ಕು ಮತ್ತು ಬೀಫ್ ತಿನ್ನಬೇಕಂದ್ರೆ ಡೆಫಿನೆಟ್ಲಿ ಅಲ್ಲಿ ಹೋಗಿ, ವರ್ತ್ ಇಟ್. ಆ್ಯಂಬಿಯನ್ಸ್ ಚೆನ್ನಾಗಿದೆ. ಐ ಥಿಂಕ್ ನೀವು ರಿವ್ಯೂಸ್ ನೋಡಿದ್ರೂ ಐ ಥಿಂಕ್ ಒನ್ ಆಫ್ ದ ಟಾಪ್ ಬಾನ್ ಮಿಯಲ್ಲಿ ಬರುತ್ತೆ ಅದು. ಬಾನ್ ಮಿ ತಿನ್ಕೊಂಡು ನಾನು ನಮ್ಮ ಸೈಕ್ಲಿಸ್ಟ್ ಫ್ರೆಂಡ್ ಹೇಳಿದರು ಒಬ್ಬರು ಮೀಟ್ ಮಾಡೋದಕ್ಕೆ. ಯಾರ ಹತ್ರ ನಾನು ಸ್ವಲ್ಪ ಕಾಸು ಎಕ್ಸ್ಚೇಂಜ್ ಮಾಡ್ಕೊಬೇಕಾಗಿತ್ತು. ಇಲ್ಲಿಂದ ನಾನು ಅವ್ರಿಗೆ ಇಂಡಿಯಾಕ್ಕೆ ಮನಿ ಟ್ರಾನ್ಸ್ಫರ್ ಮಾಡಿ ಇಲ್ಲಿಂದ ವಿಯೆಟ್ನಾಮ್ ಡಾಂಗ್. ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಅವರು ನೆಕ್ಸ್ಟ್ ದಿನ ಸಿಗೋಣ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸೈಕಲ್ ತೊಗೊಂಡು ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ನಾನು ರೂಮ್ ಬಂದೆ.
ಹನಾಯ್ ಈಸ್ ವೆರಿ ವೆರಿ ವೈಬ್ರೆಂಟ್ ಸಿಟಿ. ಇಲ್ಲಿ ಕೆಫೇಸ್ ಅಂತೂ ದಂಡಿ ಇದೆ, ಬಿಯರ್ ಬಾರ್ಸು ತುಂಬ ಇದೆ. ಮತ್ತು ಇನ್ನೊಂದು ಮೇಜರ್ ನಾನು ಅಬ್ಸರ್ವ್ ಮಾಡಿದ್ದು ವಿಯೆಟ್ನಾಮಲ್ಲಿ, ಅಲ್ಲಲ್ಲಿ ಒಂದು ಚಿಕ್ಕ ಟಪ್ರಿಗಳು ಮನೆ ಹೊರಗಡೆನೇ ಇರುತ್ತೆ. ಸೊ ಅಲ್ಲಿ ನಿಮಗೆ ರೆಡ್ ಬುಲ್ ಸಿಗುತ್ತೆ. ಮತ್ತು ಇಲ್ಲಿನ ಜನ ಗ್ರೀನ್ ಟೀ ಈಚೆ ಕುಡಿತಾರೆ, ಐಸ್ ಗ್ರೀನ್ ಟೀ ಈಚೆ ಕುಡಿತಾರೆ. ಸೊ ಅಲ್ಲಲ್ಲಿ ಮನೆ ಹತ್ರ ಜಾಸ್ತಿ ಇರ್ತವೆ. ಸೊ ಆವತ್ತಿನ ದಿನ ಮುಗೀತು, ಬಂದು ಮಲ್ಕೊಂಡಿದ್ದಷ್ಟೇ.